ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ತೀರ್ಥಹಳ್ಳಿಯಲ್ಲಿ ಸಾಯಿ ಪ್ರಸಾದ್ ಅಂತ ಹೇಳಿ ಎನ್ಐಎ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿ 24 ಗಂಟೆಯಲ್ಲಿ ವಾಪಸ್ಸು ಕಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ವಿಚಾರ ಈಗಾಗಲೇ ನಿಮಗೆ ಗೊತ್ತಿದೆ. ಮೊನ್ನೆ ಕೆಲವು ರಾಜ್ಯದಲ್ಲಾದಂಥ ಬಾಂಬ್ ಬ್ಲಾಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಪರಾಧಿಗಳನ್ನ ಹುಡುಕುವಂತ ಒಂದು ಪ್ರಯತ್ನದಲ್ಲಿ ಇವ್ರ ಹೆಸರು ಕೂಡ ಬಂದಿತ್ತು. ಸಾಯಿ ಪ್ರಸಾದ್ ಅವರ ಅರೆಸ್ಟ್ ಮಾಡಾದ್ಮೇಲೆ ಬಂದಂತ ವಿಚಾರ, ತೀರ್ಥಹಳ್ಳಿಯಲ್ಲಿರುವಂತ ಒಬ್ಬ ಅಲ್ಪಸಂಖ್ಯಾತ ಬಂಧುವಿನ ಮೊಬೈಲ್ ಶಾಪ್ ಅಲ್ಲಿ ಮೊಬೈಲ್ ಸಿಮ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ಅವರ ಒಂದು ಐಡೆಂಟಿ ಕಾರ್ಡ್ಗಳನ್ನ ಏನ್ ಕೊಟ್ಟಿದ್ರು ಅದನ್ನು ದುರುಪಯೋಗ ಪಡಿಸಿಕೊಂಡು ಈ ರೀತಿ 7-8 ಜನ ನಮ್ಮ ಹಿಂದೂಗಳ ಐಡೆಂಟಿ ಕಾರ್ಡ್ ಅನ್ನ ದುರುಪಯೋಗ ಪಡಿಸಿಕೊಂಡು ಅದನ್ನ ಅಪರಾಧಿಗಳಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಈಗ ಮೊದಲನೇ ಒಂದು ಬಲಮೂಲಗಳಲ್ಲಿ ಬಂದಂತ ವಿಚಾರ. ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ. ಇವತ್ತು ಎಲ್ಲೋ ಒಂದ್ ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೋ ಯಾವುದೋ ದೇಶದಲ್ಲಿ ರಾಜ್ಯದಲ್ಲಿ ನಾವು ಕೇಳ್ತಾ ಇದ್ದೀವಿ. ಇವತ್ತು ತೀರ್ಥಹಳ್ಳಿವರೆಗೂ ಕೂಡ ಈ ರೀತಿಯಂತ ಆರೋಪಿಗಳು ಸಿಗ್ತಾ ಇರೋದು ಅತ್ಯಂತ ಗಾಬರಿಯಾಗುವಂತ ವಿಚಾರ. ಹಾಗಾಗಿ ಬರುವಂತದ್ದಲ್ಲಿ ಇನ್ನೂ ಹೆಚ್ಚು ಎಚ್ಚರ ವಹಿಸಿಕೊಂಡು ಈ ರೀತಿಯಂತ ದೇಶ ವಿರೋಧಿ ಚಟುವಟಿಕೆಗಳಿಗೆ ಸರಿಯಾದ ರೀತಿಯಂತ ಒಂದು ಬಿಗಿಯಾದ ಕಾನೂನನ್ನ ತರುವಂತ ನಿಟ್ಟಿನಲ್ಲಿ ವಿಜಿಲೆನ್ಸ್ ಇನ್ನೂ ಕೂಡ ಬಿಗಿ ಮಾಡಬೇಕು. ಆ ರೀತಿಯಲ್ಲಿ ರಾಜ್ಯದ ಇರ್ಬೋದು, ಕೇಂದ್ರದ ಇರ್ಬೋದು, ಆ ದಿಕ್ಕಲ್ಲಿ ಸೂಕ್ತವಾದಂತ ಇದು ತನಿಖೆ ಆಗಬೇಕು ಅಂತ ಒತ್ತಾಯ ಕೂಡ ಮಾಡ್ತಾರೆ.